ನೀಲಿ ಕಪಣ್ಣ ಎಲ್ಲರಿಗಿಂತ ನಮ್ ರಮೇಶ ಬಂದ ನೋಡು, ಅದೇ ಖುಷಿ ನನಗೆ. ಥ್ಯಾಂಕ್ ಯು. ಅಲ್ಲ ಕಪಣ್ಣ, ನಿಮ್ ಮಗಳ ಬರ್ತ್ಡೇ ನಮ್ಮ ಸಾಹೇಬ್ರ ಮಗಳ ಬರ್ತ್ಡೇ ಆಗಿದ್ ಮಾರನೇ ದಿನನೇ ಬರುತ್ತಲ್ಲ, ಹೇಗೆ? ಸುಮ್ಮನೆ ತಿನ್ನು. ಬರ್ತ್ಡೇ ಏನ್ ಬೇರೆ ಬೇರೆ ದಿವಸ ಬಂದ್ಬಿಡುತ್ತಾ? ಪ್ರತಿ ವರ್ಷನೂ ಇದೇ ದಿವಸನೇ ಬರೋದು. ಆದ್ರೂ ಈ ಸಲ ಹೇಗೆ ರಮೇಶ್? ಅದು ಹೇಗೆ ಅಂದ್ರೆ ನಮ್ ಸಾಹೇಬ್ರು ಮನೇಲಿ ಏನ್ ಐಟಮ್ ತಂದಿರ್ತಾರೋ ಅದನ್ನೇ ಇಲ್ಲಿ ತರಬಹುದಲ್ಲ, ಅದಕ್ಕೆ. ಹೌದಲ್ವಾ? ಕೇಕು ನೆನ್ನೆ ಇದ್ದಿದ್ದ ಟೇಸ್ಟೇ ಇದೆಯಲ್ಲ. ಅಯ್ಯಯ್ಯ, ಅದೇ ಟೇಸ್ಟ್ ಅಲ್ಲ, ಅಲ್ಲಿಂದಾನೇ ಕದ್ದು ತಂದಿರೋದು. ಜಟಾಯು ಅವನು ಕೇಕ್ ಕದ್ಗೊಂಡ್ ಬಂದಿರೋದು ಅಂತಿದ್ದಾನೆ. ಇವ್ರು ಮುಚ್ಚಿಡ್ತಿದ್ದಾರೆ. ಇದ್ರೂ ಇರಬಹುದು. ಏನು ನಿಮ್ ಬಾಸು ಹೀಗೆ ಬೇರೆಯವ್ರ ಮನೆ ಬರ್ತಡೇ ಪಾರ್ಟಿಯಿಂದ ಕೇಕ್ ಕದ್ಕೊಂಡ್ಬಂದು ತಮ್ಮ ಮಗಳ ಬರ್ತಡೇ ಮಾಡ್ತಾರಾ? ಕಮ್ಲು, ಇದ್ ನಿನ್ಗೆ ಅರ್ಥ ಆಗಲ್ಲ. ವೃಥಾ ನೀನ್ ಟೆನ್ಷನ್ ಮಾಡ್ಕೊಂತ ಇದೀಯಾ. ಓ, ಟೆನ್ಷನ್ ಮಾಡ್ಕೊಂಡಿರೋದು ನಾನಲ್ಲ, ಟೆನ್ಷನ್ ಆಗಿರೋದು ನಿಮ್ಗೆ. ಆ ಟೆನ್ಷನ್ ಹೇಗೆ ಇಳಿಸ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಕಮಲಕ್ಕ, ನಮ್ ಕತ್ತೆ ಹಂಗೆಲ್ಲ ಮಾಡಕ್ಕಿಲ್ವಲ್ಲ? ಹಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಬೇರೆನಾ? ಏಯ್, ನೀವಿಬ್ರು ಸೇರ್ಕೊಂಡ್ರೇನೆ ಇಂತ ಹಲ್ಕ ಕೆಲಸ ಮಾಡಕ್ ಸಾಧ್ಯ. ಮೇಲೆ ಇರೋ ಮಗಳ ಬರ್ತಡೇನ ನಿಯತ್ತಿಂದ ಮಾಡಕ್ಕಾಗಲ್ಲ ನಿಮ್ಗೆ. ನಡೀರಿ ಆಚೆ. ಏಯ್, ನೀನೇ ದೇಳ ಮೇಲೆ ಇಬ್ರು ಸೇರ್ಕೊಂಡು ಜಾಗ ಖಾಲಿ ಮಾಡಿ. ಕಮೇನ್. ನಿಮ್ಗೇನ್ ಬೇಕು ಸರ್? ಅವ್ರೇನ್ ಆರ್ಡರ್ ಮಾಡಿದಾರೋ ಅದೇ ತಗೊಂಬ. ಅವ್ರು ಅಂದ್ರೆ ಅದೇ ಪಕ್ಕದ ರೂಮಲ್ಲಿ ಇದಾರಲ್ಲ ಮೇಡಮ್, ಅವರು. ಓ, ಹಂಗ ಸಮಾಚಾರ. ಹಂಗೇನೆ. ರೂಮ್ ಮಾತ್ರ ಬೇರೆ ಬೇರೆ, ಟೇಸ್ಟ್ ಮಾತ್ರ ಒಂದೇ. ಚೆನ್ನಾಗಿದೆ ಚೆನ್ನಾಗಿದೆ. ಕಮೇನ್. ಏನಪ್ಪ ಎರಡು? ನಾನು ಆರ್ಡರ್ ಮಾಡಿದ್ದು ಒಂದೇ. ಇಲ್ಲ ಮೇಡಮ್, ಅವ್ರು ಆರ್ಡರ್ ಮಾಡಿರೋದು. ಅವರು ಅಂದ್ರೆ ಪಕ್ಕದ ರೂಮಲ್ಲಿ ಇದಾರಲ್ಲ ನಿಮ್ಮವರು, ಇಬ್ರು ಒಟ್ಟಿಗೆ ತಿಂತೀರಾ ಅಂತ. ಅವ್ರ ಮೇಲೆ ತಗೊಂಡೋಗಿಡು. ನಾಟಿ. ಥ್ಯಾಂಕ್ ಯು ಮೇಡಮ್. ನಾನ್ ನಿನಗಲ್ಲಪ್ಪ ಹೇಳಿದ್ದು, ಅವ್ರಿಗೆ. ಹಾಗಂತ ಹೋಗಿ ಹೇಳ್ಬಿಡ್ಲ ಮೇಡಮ್? ಅಯ್ಯೋ, ನೋ ಥ್ಯಾಂಕ್ಸ್, ನೀನ್ ಹೋಗ್ಬೋದು. ರೂಮ್ ಮಾತ್ರ ಬೇರೆ ಬೇರೆ, ಟೇಸ್ಟ್ ಮಾತ್ರ ಒಂದೇ. ಚೆನ್ನಾಗಿದೆ ಚೆನ್ನಾಗಿದೆ. ಹಲೋ. ನಾನ್ ಆರ್ಡರ್ ಮಾಡಿದ್ದೀನ, ನೀನ್ ಯಾಕೆ ಮಾಡ್ದೆ? ಯಾಕೆಂದ್ರೆ ನಿಮ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಸರಿ ಸರಿ, ಊಟ ಮಾಡಿ. ಗುಡ್ ನೈಟ್. ಗುಡ್ ನೈಟ್ ಮೇಡಮ್. ಶಂಕರನಾರಾಯಣ, ಹೋಗಪ್ಪ. ಎಂಟ್ರುಗ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಎಸ್. ಸ್ಮಿತಾ, ಇದು ನನ್ನ ಪರ್ಟಿಕ್ಯುಲರ್ಸ್. ಮಿಸ್ ಸ್ಮಿತಾ, ನಮ್ ಪತ್ರಿಕೆ ಜಾಹೀರಾತ್ ನೋಡಿ ನಿಮ್ಗೆ ಏನ್ ಅನ್ನಿಸ್ತು? ತುಂಬಾ ಖುಷಿ ಆಯ್ತು. ಸುದ್ದಿಲೋಕ ಪತ್ರಿಕೆ ಬಗ್ಗೆ ಯಾಕೆ ನಿಮ್ಗೆ ಅಷ್ಟೊಂದು ಆಸಕ್ತಿ? ಒಳ್ಳೆ ಸಂಬಳ, ಸುಖ ಜೀವನ ನಡೆಸಬಹುದು ಅಂತನಾ? ಸುಖ ಜೀವನ ನಡೆಸೋದೇ ಉದ್ದೇಶ ಆಗಿದ್ದಿದ್ರೆ ಬೇರೆ ದಾರಿಗಳಿದೆಯಲ್ಲ. ಪತ್ರಿಕೋದ್ಯಮದಲ್ಲಿ ನಾನು ಏನ್ ಮಾಡ್ಬೇಕು ಅಂತಿದ್ದೀನೋ ಅದಕ್ಕೊಂದು ಸುವರ್ಣ ಅವಕಾಶ ಸಿಕ್ತಲ್ಲ ಅಂತ ಸಂತೋಷಗೊಂಡ ಆಶಾವಾದಿ ಸರ್ ನಾನು. ನನ್ನ ಸಾಧನೆಯ ಕ್ಷೇತ್ರಕ್ಕೆ ಮೊದಲ ಹೆಜ್ಜೆ ಇಡೋ ಅವಕಾಶ ಇಲ್ಲೇ ಇದೆ. ಅದನ್ನ ತುಂಬಾ ಭರವಸೆಯಿಂದ ನಾನು ಎದುರು ನೋಡ್ತಾ ಇದ್ದೀನಿ. ಸುದ್ದಿಲೋಕ ಪತ್ರಿಕೆ ಬಗ್ಗೆ ನಿಮ್ಗೆ ಯಾಕೆ ಅಷ್ಟೊಂದು ಭರವಸೆ? ಈ ಪತ್ರಿಕೆ ಸಂಪಾದಕ ರಘು ಅವರ ಬರವಣಿಗೆಯ ಅಭಿಮಾನಿ ನಾನು. ಒಂದು ಸಿನಿಮಾ ವಿಮರ್ಶೆ ಹೇಗಿರ್ಬೇಕು? ಆ ಸಿನಿಮಾದ ಮೌಲ್ಯಗಳಿಗೆ ಕನ್ನಡಿ ಹಿಡಿದಾಗಿರ್ಬೇಕು. ಆ ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬ ಅದನ್ನು ಹಿಡಿದಿಟ್ಕೊಂಡಿರುವ ವ್ಯಕ್ತಿಯನ್ನ ಹೊಂದಿಕೊಂಡಿರುತ್ತೆ ಅಂತ ಇತ್ತೀಚೆಗೆ ಟೀಕೆ ಟಿಪ್ಪಣಿಗಳು ಕೇಳ್ಬರ್ತಾ ಇದೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಆಗ ಪತ್ರಿಕೋದ್ಯಮಕ್ಕೂ ಬೇರೆ ಉದ್ಯಮಕ್ಕೂ ಏನೇನೂ ವ್ಯತ್ಯಾಸ ಇರಲ್ಲ ಅಂತ ನನ್ನ ಭಾವನೆ. ಸಿನಿಮಾ ಮನೋರಂಜನೆಗೂ ಆದರ್ಶಗಳನ್ನು ಸಾರ ಹಿಡಿದಕ್ಕೂ ಮನಸ್ಸಿಗೆ ಹಿತವಾದ ರೀತಿಗಳಲ್ಲಿ ಆದರ್ಶಗಳನ್ನ ಹೇಳಿದಾಗ ಎರಡು ಗುರಿಗಳನ್ನ ಸಾಧಿಸಿದಾಗುತ್ತೆ. ಒಂದು ಚಿತ್ರದ ನಿಜವಾದ ಹೀರೋ ಯಾರು? ಆ ಚಿತ್ರದ ನಿರ್ದೇಶಕ. ಹೀರೋ, ಹೀರೋಯಿನು, ಕತೆ, ಸಂಗೀತ ಯಾವ ಮುಖ್ಯ ಅಲ್ಲ ಅಂತ ನಿಮ್ಮ ಅಭಿಪ್ರಾಯ? ಹಾಗಲ್ಲ ಸರ್, ನಿರ್ದೇಶಕನೇ ಆ ಚಿತ್ರದ ಉಸಿರಾದಾಗ ಮಾತ್ರ ಆ ಚಿತ್ರದ ಎಲ್ಲಾ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡುತ್ತವೆ. ಒಳ್ಳೆ ಅಭಿರುಚಿ ಸಿನಿಮಾನು ಹೊರಗೆ ಬರುತ್ತೆ ಅಂತ ನನ್ನ ಅಭಿಪ್ರಾಯ.
ಈ ರಂಗದಲ್ಲಿ ಸಾಕಷ್ಟು ಪಳಗಿರೋ ನಿಮ್ಮ ಅಭಿಪ್ರಾಯನೂ ಅದೇ ಅನ್ಕೊಳ್ತೀನಿ. May I come in, sir? Come in. Good morning, sir. ಗುಡ್ ಮಾರ್ನಿಂಗ್ ಅಂಡ್ ಕಂಗ್ರ್ಯಾಚುಲೇಷನ್. ನಾಳೆಯಿಂದ ನೀವು ಕೆಲಸಕ್ಕೆ ಹಾಜರಾಗಬೇಕು. Thank you very much, sir. ಇವತ್ತಿಂದ ನೀವು ನಮ್ಮ ಸುದ್ದಿಲೋಕ ಪತ್ರಿಕೆಯ ಕುಟುಂಬದಲ್ಲಿ ಒಬ್ಬರಾದ್ರಿ. ನಿಮಗೇನು ಅನಿಸ್ತದೆ? ನಿಜ ಹೇಳ್ಬೇಕು ಅಂದ್ರೆ ನನ್ ಕಾಲು ನೆಲದ ಮೇಲೆ ನಿಲ್ತಾನೆ ಇಲ್ಲ ಸರ್. ನಿಮ್ ಬಗ್ಗೆ, ನಿಮ್ ಪತ್ರಿಕೆ ಬಗ್ಗೆ ನಾನು ತುಂಬಾ ಕೇಳಿದ್ದೀನಿ, ತುಂಬಾ ಓದಿದ್ದೀನಿ ಸರ್. ಅಂದ್ರೆ ನಾನು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತು ಅಂತ ಆಯ್ತು. ವ್ಯಕ್ತಿಗತವಾಗಿ ರಘುರಾಮ್ ಅವ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಸರ್. ಬಟ್ ನಿಮ್ಮ ಬರವಣಿಗೆ ಬಗ್ಗೆ ಚೆನ್ನಾಗಿ ಗೊತ್ತು. ನಿಮ್ಮ ಅಭಿಮಾನಿ ಸರ್ ನಾನು. ಬರೀ ನನ್ನ ಬರವಣಿಗೆ ಅಭಿಮಾನಿನಾ ಇಲ್ಲ ಇನ್ನು ಮುಂದೆ ನಿಮ್ಮ ಅಭಿಮಾನಿ ಕೂಡ. ನನ್ನ ಬರವಣಿಗೆ ಅಂದ್ರಲ್ಲ, ಅದರಲ್ಲಿ ಅಂತಹ ವಿಶೇಷ ಏನಿದೆ? ಶೈಲಿ ಇದೆ, ಮನಚಿದೆ, ಮೌಲ್ಯಗಳಿದೆ. ನಿಮ್ಮ ಭಾವನೆಗಳು ಲೇಖನದ ಪ್ರತಿ ಪದಗಳಲ್ಲೂ ಇದೆ. ವಾ, ನಿಮ್ಮ ಹೆಸರು ಸ್ಮಿತಾ ಅನ್ನೋದಕ್ಕಿಂತ ಕಾವ್ಯ ಅಂತಿದ್ರೆ ಚೆನ್ನಾಗಿರ್ತಿತ್ತು. ಸ್ಫೂರ್ತಿ ಇದ್ರೆ ತಾನೇ ಸರ್ ಕಾವ್ಯ. ಸ್ಫೂರ್ತಿ ಇರಬಹುದು ಅಂತ ಕಾಣುತ್ತೆ. ಯಾಕೋ ಏನ್ ತಾಯಿ, ಕೆಲಸ ಸಿಕ್ತಾ? ಹಾ, I got ಯಾವಾಗ್ಲೂ ಹಂಗೆ ಏನಯ್ಯ, ಯಾವ್ದು ನೋಡಿದ್ರು ಹೀಗೆ ಮಾಡ್ತೀಯ. ಕೆಲ್ಸಕ್ಕೆ ಹೋಗೋದು ಬಿಡುವ ನಾವು. ಯಾವಾಗ ನಿದ್ದೆ ಹೊಡಿತಿರ್ತಾನೆ. ಸರ್ ಸರ್ ರೇಷ್ಮೆ ಸಿಗುತ್ತಾನೆ, ನಾಳೆ ತಂದು ಕೊಡ್ತೀನಿ ಕಡೆ, ಭಯಬೇಡ. ನಮ್ಮದೇ ಅಲ್ವಾ, ಸಾರಿ ಕಡಬ್ಬ. ಆಫೀಸಲ್ಲೂ ತೂಕಡಿಸ್ತಾ ಇರ್ತೀರಾ, ಇಲ್ಲೂ ತೂಕಡಿಸ್ತಿದ್ದೀರಾ. ರಾತ್ರಿ ಎಲ್ಲ ರಾಮಾಯಣ ಕಣಮ್ಮ, ನಿದ್ದೆ ಯಾರಿಗೆ ಬರುತ್ತೆ ಹೇಳು? ಅದಕ್ಕೆ ಬೆಳಗಾಗಿದ್ದು ಆಫೀಸಿಗೆ ಬಂದು ಅಲ್ಲೂ ತುಂಬಿಸ್ತೀನಿ, ಇಲ್ಲಿ ಕ್ಯಾಂಟೀನು ಇಲ್ಲೂ ತುಂಬಿಸ್ತೀನಿ. ಹಾಯ್ ಕಬಣ. ಹಾಯ್ ರಮೇಶ, ಬಾ. ಏ ಮಾದ, ಒಂದ್ ಕಪ್ ಕಾಫಿ ತಗೊಂಬರ. ಏನೇ ಬರೀ ಕಾಫಿ ಹೇಳ್ತಾ ಇದ್ಯಾ? ಟಿಫನ್ ಎಲ್ಲ ಮನೆ ಮಾಡಿ ಮುಗಿಸ್ಕೊಂಡ್ ಬಂದ್ಬಿಡ್ತೀವನೋ ಬುದ್ಧಿವಂತ. ಸುಮ್ನೆ ಇರ್ತೆ ಕಬಣ. ಯಾಕೆ? ಬ್ರಹ್ಮಚಾರಿಗಳು ಮನೇಲಿ ಯಾರು ಟಿಫನ್ ಮಾಡ್ಕೊಡ್ತಾರ? ಲೇ, ಅವ್ರಿಗೆ ಕೂಡ ಅಕ್ಕಪಕ್ಕದವ್ರು ಇಂಟ್ರೆಸ್ಟ್ ಇಂದ ಮಾಡ್ಕೊಂಡ್ ಕೊಡೋದು ಒಳ್ಳೆ ದಡ್ಡ ಸವಾಸ ಆಗೋಯ್ತು. ಬೈ ಮಿಸ್ ಮೀತಾ, ನಮ್ ಪ್ರೆಸ್ ನ ಹೊಸ ರಿಪೋರ್ಟ್ರು. Hi. ಅವರು ಛಾಯಾಚಿತ್ರ ಗ್ರಾಹಕ ರಮೇಶ್ ಅಂತ. ಹಲೋ. ಹಲೋ. ಅಂತೂ ನೀವು ನನ್ನ ಪ್ರೆಸ್ಸಿಗೆ ಬಂದಿದ್ದು ಒಂಥರ ಕಳೆ. ಯಾಕೆ? ಸುಮ್ಮನೆ ಜಸ್ಟ್ ಫಾರ್ ಅನ್ ಅಪ್ರಿಸಿಯೇಷನ್ ಅಷ್ಟೇ. ಓ, ಅಂತೂ ಕಡೆಗೂ ನೀವು ಗುರು ಕೈ ಕೆಳಗೆ ಕೆಲಸ ಮಾಡೋ ಚಾನ್ಸ್ ನಿಮಗೆ ಸಿಕ್ತು ಕಣಿ. ನೀವು ತುಂಬಾ ಲಕ್ಕಿ ಕಣಿ. ಅದಕ್ಕೆ ಟ್ರೀಟ್ ನಂದು. ಡಂಪ್ ಮಾಡ್ಕೊ. ಅಫ್ಕೋರ್ಸ್. ಆದ್ರೆ ಅವ್ರ ಹತ್ರ ಮಾತಾಡುವಾಗ ಒಂಥರ ಫೀಲಿಂಗ್ ಕಣೆ. ಅದೆಂತ ಫೀಲಿಂಗ್? ಸ್ಮಾರ್ಟ್ ಆಗಿರೋರ ಹತ್ರ ಮಾತಾಡುವಾಗ ಲವ್ ಫೀಲಿಂಗ್ ಅಂದ್ರೆ ಬೇರೆ ಫೀಲಿಂಗ್ ಏನಿರುತ್ತೆ? ಹಾಗೇನಿಲ್ಲ ಕಣೆ. ಏ ಸ್ಮಿತಾ, ಯು ನಾಟ್ ಎ ಗರ್ಲ್. ಅಂತೂ ನೀನು ಅವ್ರ ಹೆಣ್ಣು ಪ್ರಜ್ಞೆಲೆ ಹೋಗ್ತಾ ಇದೀಯಾ? ಸರಿ ಸರಿ, ಈಗ ಹೇಳು, ನಿನ್ ಫಸ್ಟ್ ಅಸೈನ್ಮೆಂಟ್ ಹೇಗಿತ್ತು? ಸೂಪರ್ ಕಣೆ. ಡೈರೆಕ್ಟರ್ಸ್, ಆರ್ಟಿಸ್ಟ್ಗಳು, ನಮ್ಮ ಪ್ರಶ್ನೆಗಳು, ಅವ್ರ ಮಜ್ಜು ಆಗಿತ್ತು. ಟೋಟಲಿ ಗ್ಲಾಮರಸ್ ಕಣೆ. ರಘು ಹಿಯರ್. ನಮಸ್ಕಾರ ಆಯ್ತಾಳ್ರೆ, ನಾನು ಪೀತಾಂಬರ ಶೆಟ್ಟಿ. ಓ, ಏನ್ ಪೀತಾಂಬರ ಶೆಟ್ರೆ, ಮುಹೂರ್ತ ಭರ್ಜರಿ ಆಗಿತ್ತಂತೆ? ಎಲ್ಲ ನಿಮ್ ದಯೆ ಸ್ವಾಮಿ. ನನ್ನ ದಯೆಗಿಂತ ನಿಮಗೆ ಮಂತ್ರಿ ಮಹಾಶಯರ ದಯೆ ಇದೆಯಲ್ಲ. ಆದ್ರೂ ನಿಮ್ಮಂತ ಪೇಪರ್ನವ್ರ ಬೆಂಬಲ ಇಲ್ದೇ ಇದ್ರೆ ಆಗುತ್ತಾ ಸ್ವಾಮಿ? ಬೆಂಬಲ ಯಾಕ್ರಿ, ನಿಮ್ಮ ಸ್ನೇಹ ಇದೆಯಲ್ಲ ಸಾಲ್ದ. ಅಂದ ಹಾಗೆ ನಿಮ್ಮ ಹೊಸ ರಿಪೋರ್ಟರ್ ನೋಡ್ದೆ, ಕಂಗ್ರಾಚುಲೇಷನ್ಸ್. ನನಗೆ ಯಾಕೆ ಕಂಗ್ರಾಚುಲೇಷನ್ಸ್? ಯಾಕೆಂದ್ರೆ ನಿಮಗೆ ಸರಿಯಾದ ಜೋಡಿ, ಅದಕ್ಕೆ. ಸರಿಯಾದ ಜೋಡಿ ಅಂತ? ನಿಮ್ದು ಬರೀ ಸಿನಿಮಾ ಬುದ್ಧಿ. ಚೇಚೆ, ನಾನು ಹೇಳಿದ್ದು ಪ್ರೊಫೆಷನಲ್ ಆಗಿ, ಮೇಡ್ ಫಾರ್ ಈಚ್ ಅದರ್ ಅಂತ. ಯಾಕೆ ಶೆಟ್ರೆ, ನಿಮ್ಮ ಪಿಕ್ಚರ್ಗಳು ಡಬಲ್ ಮೀನಿಂಗ್ ಡೈಲಾಗ್ ಹೊಡಿತಿದ್ದೀರಲ್ಲ? ಸುಮ್ಮನೆ ತಮಾಷೆ ಎಂದೆ ಸ್ವಾಮಿ. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಯಾಕೆ ಇಬ್ರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದೀರಾ? ಮತ್ತೆ ಇನ್ಮೇಲೆ ಮಾಡೋದು ಹೇಳಿ, ಇದಿಷ್ಟಾನೇ ನಮ್ ಕೈಲಾಗೋದು. ಮತ್ತೆ ಊಟ ಮಾಡಿ. ಯೋ, ಊಟ ಮಾಡಕ್ಕಿಲ್ಲ ಏನಮ್ಮ ಇದೆ? ಮಣ್ಣು. ಯಾಕಪ್ಪಣ?
ಮನೇಲಿ ಹೆಂಡತಿ ಹತ್ರ ಏನಾದ್ರು ಜಗಳ ಆಡಿದ್ರಾ? ಅದೇ ತಾನೇ ಅಮ್ಮ, ನಮ್ಮಿಬ್ಬರ ಸೌಭಾಗ್ಯ. ನನ್ನ ಹೆಂಡತಿಗೆ ಒಂದ್ ಹೊಸ ರೇಷ್ಮೆ ಸೀರೆ ತಂದ್ಕೊಡ್ಬೇಕಂತೆ. ನಮ್ಮವ್ರಿಗೆ ಒಂದ್ ಚಿನ್ನದ ಸರ ಬೇಕಂತೆ. ಪಾಪ ಏನೋ ಪ್ರೀತಿಯಿಂದ ಕೇಳ್ತಿದ್ದಾರೆ. ಯಾಕೆ ನಿಮ್ ಹೆಂಡ್ತಿರಲ್ವಾ? ಅಯ್ಯೋ ಕರ್ಮ, ಇತ್ಲಂಗೆ ಕಟ್ಕೊಳಂಗೂ ಇಲ್ಲ, ಇತ್ಲಾಗ ಬಿಡಂಗೂ ಇಲ್ಲ. ಅಲ್ರಪ್ಪ, ಮನೇಲಿ ಹೆಂಡತಿದಿರು 1000 ಕೇಳ್ತಾರೆ. ನೀವುಗಳು ಬುದ್ಧಿ ಉಪಯೋಗಿಸಿ ಅವ್ರ ಆಸೆನ ಪೂರೈಸ್ಬೇಕು. ಆ ತಾನೇ ನಿಮ್ ಟಿಫಿನ್ ಕ್ಯಾರಿಯರ್ ತುಂಬೋದು. ಚೆನ್ನಾಗಿದ್ಯಾ? ನಿಜವಾದ ಗಂಡ. ಯಾಕೆ ಇಷ್ಟು ದಿನ ನಾನು ಡೂಪ್ಲಿಕೇಟ್ ಗಂಡ ಆಗಿದ್ನ? ಹೋಲಿ. ಅಯ್ಯೋ ನನ್ ಚಿನ್ನ, ನನ್ ಗಿಣಿ. ಹೇಗಿದೆ ಕಮಲಾಕ್ಷಿ? ಸೀರೆ ತುಂಬಾ ಚೆನ್ನಾಗಿದೆ ರೀ. ರೀ, ಇವತ್ತು ನೀವು ನನ್ ಗಂಡ. ಇಷ್ಟು ದಿವಸ ನೀವು ಗಂಡ. ಯಾರಮ್ಮ ಈ ಸರ ಕೊಟ್ಟಿದ್ದು? ನನ್ ಗಂಡ. ಗಂಡನೇನ? ಹಾ. ಮತ್ತೆ ಕಮ್ಮ ಇಂತ ಮೋಸ ಮಾಡಿದ್ದಾನೆ? ಏನ್ ಮಾಡ್ದ? ಕಟ್ಕೊಂಡು ಹೆಂಡತಿಗೆ ಟೋಪಿ ಹಾಕಿದ್ದಾನೆ. ಯೋ, ಅದೇನ್ ಹೇಳ್ತಿದ್ಯಾ ಸ್ವಲ್ಪ ಬಿಡ್ಸಿ ಹೇಳಯ್ಯ. ಇದು ಗೋಲ್ಡ್ ಅಲ್ಲ, ರೋಲ್ಡ್ ಗೋಲ್ಡ್. ನಿಂತ್ಕೊಳ್ರಿ ಅಲ್ಲಿ. ನಿಮಗ್ ಮಾನ ಮರ್ಯಾದೆ ಇದೆಯೇನ್ರಿ? ಯಾಕೆ? ಯಾಕೆ ಅಂದ್ರೆ ಅಲ್ರಿ, ರೇಷ್ಮೆ ಸೀರೆ ತಂದ್ಕೊಡಿ ಅಂತಂದ್ರೆ ಹೋಗಿ ಆ ದೋಬಿ ಅಂಗಡಿಲ್ಲ ತಂದ್ಕೊಟ್ಟಿದ್ದೀರಾ. ಅದು ಆ ಪಕ್ಕದ ಮನೆ ಪದ್ಮಮ್ಮಂದು. ಅವ್ನ್ ಬಾಯಿ ಮಣ್ಣಾಕ ಆ ದೋಬಿ ಆ ಪದ್ಮಮ್ಮನ್ನು ಕರ್ಕೊಂಡು ಇಲ್ಲಿಗೆ ಬಂದಿದ್ದ ನನಗೆ ಅವಮಾನ ಮಾಡೋಕೆ. ನಿಮಗ್ ಬುದ್ಧಿ ಬರ್ಲಿ ಅಂತ ಆ ರೇಷ್ಮೆ ಸೀರೆ ಸುತ್ತಾಕಿದೀನಿ ನೋಡಿ. ಅಯ್ಯೋ, ನಿನಗೇನೆ ಬಂತು ಲೋಯ್? ನೀವು ನನಗೆ ಒರಿಜಿನಲ್ ಸೀರೆ ತಂದ್ಕೊಟ್ರೋ ಸರಿ, ಇಲ್ಲ ಅಂದ್ರೆ ನಿಮ್ಮನ್ನು ಹೀಗೆ ಫ್ರೈ ಮಾಡ್ಬಿಡ್ತೀನಿ. ಹುಷಾರ್. ಟೋಬಿಗೆ ಗಪ್ಪ ಹೇಳೋದು, ಸೀರೆ ಗಪ್ಪ ಒದಗಿಸೋದೀಗ. ಗೋಲ್ಡ್ ಚೈನ್ ತಂದ್ಕೊಡು ಅಂದ್ರೆ ರೋಲ್ಡ್ ಗೋಲ್ಡ್ ಚೈನ್ ತಂದ್ಕೊಟ್ಟು ಕಟ್ಕೊಂಡು ಹೆಂಡತಿಗೆ ಮೋಸ ಮಾಡ್ತೀಯಾ? ನಿನ್ನಂತ ರೋಲ್ಡ್ ಗೋಲ್ಡ್ ಗಂಡನ್ನ ಏನ್ ಮಾಡ್ಬೇಕು ಗೊತ್ತಾ? ಸರಿಯಾಗ್ತಾಳೆಯಾ? ಡಾಕ್ಟರ್ ಸರ್, ಮಾನಿಟರ್ ರೆಡಿ. ಸೀನ್ ಎಲ್ಲ ರೆಡಿ ಸರ್. ಏನ್ ರೆಡಿಯಾ? ಓಕೆ ಸರ್. ಏನ್ ಓಕೆ ಕಣಯ್ಯ? ನಿಮ್ ತಲೆ ಕನ್ನಡ ಏನೇ ಇದು ಹಿಂಗ ಬರ್ಕೊಳ್ಳೋದು? ನಿಮ್ಮಂತವ್ರು ಕಟ್ಕೊಂಡು ನಮ್ ತಲೆ ತಿಂದ್ರಲ್ಲ. ರೇ ಶೆಟ್ರ, ಯಾವನೇ ಸುಮ್ಮನೆ ಕಿರ್ಚೋದ ಏನ್ರಿ? ರೇ ರೇ ಎಲ್ರಿ ಅಲ್ಲಿ ಮಂತ್ರಿಗಳು ಬರ್ಲೇ ಇಲ್ವಲ್ರಿ? ಮುಹೂರ್ತ ಟೈಮ್ ಮೀರ್ತಾ ಇದ್ದಲ್ರಿ. ಏನ್ರಿ ಪ್ರೊಡ್ಯೂಸರ್ ಬರ್ತಾರ್ರಿ ಮಂತ್ರಿಗಳಲ್ವೇನ್ರಿ? ನಿಮ್ ಸಿನಿಮಾದಲ್ಲಿ ಹೀರೋ ಫೈಟ್ ಎಲ್ಲ ಆದ್ಮೇಲೆ ಪೊಲೀಸರು ಬಂದು ಅರೆಸ್ಟ್ ಮಾಡಲ್ವಾ? ಹಂಗೆ ಮುಹೂರ್ತ ಆದ್ಮೇಲೆ ಆದ್ರೂ ಬಂದೇ ಬರ್ತಾರೆ. ರೇ, ನಿಮ್ಗೆ ಮಂತ್ರಿಗಳು ಇಂಪಾರ್ಟೆಂಟ್, ನನಗೆ ಮುಹೂರ್ತ ಇಂಪಾರ್ಟೆಂಟ್ ರೀ. ನಾಳೆ ಪಿಕ್ಚರ್ ಚೊಂಬಾಗೋಗ್ಬಿಟ್ರೆ ನನ್ ತಲೆ ಮೇಲೆ ಕಲ್ಲು ಎಳಿತಿರಲ್ರಿ. ಅಯ್ಯೋ ರೀ ನೀವು ನಮ್ ಜೊತೆ 2 ಸಿನಿಮಾ ಮಾಡಿವೇನ್ರಿ? ಹೌದು. ಆಗ ನಮ್ ಮುಹೂರ್ತ ಟೈಮಲ್ಲಿ ಮುಹೂರ್ತ ಮಾಡಿದ್ವೇನ್ರಿ? ಇಲ್ಲ. ಮತ್ತೆ ಅದನ್ನ ಕೊಂಡ್ ಕೂತ್ಕೊಳ್ರಿ. ಹ? ನಾವು ನೀವು ಊಟ ಮಾಡ್ತಾ ಇರೋದು ಅವ್ರ ದುಡ್ಡಲ್ಲೇ. ಇಷ್ಟೊತ್ತಾದ್ರೂ ಬರ್ಲಿ. ಈ ಕ್ಯಾಮ್ರಾಮನ್ ಲೈಟಿಂಗ್ ರೆಡಿನಾ? ಸಾರಿ ಬಹಳ ಲೇಟ್ ಆಗೋಯ್ತು. ಪರವಾಗಿಲ್ಲ ಸರ್. ನಿಮ್ ಸಹಕಾರ ನಮ್ಗೆ ಬಹಳ ಮುಖ್ಯ. ಶೆಟ್ರೆ, ಒಂದು ವರ್ಷಕ್ಕೆ 4 ಚಿತ್ರ ತೆಗಿತೀರಲ್ಲ, ಹೇಗ್ ಮಾಡ್ತೀರಿ? ಎಲ್ಲ ಭಗವಂತನಿಚ್ಛೆ, ಎಲ್ಲ ಮಂತ್ರಿಗಳಿಚ್ಛೆ. ಕರೆಕ್ಟ್ ಆಗಿ ಹೇಳಿದ್ರಿ. ಅದಕ್ಕೆ ಮುಹೂರ್ತ ಮೀರೋದ್ರೂ ಪರವಾಗಿಲ್ಲ ಅಂತೀರಾ? ಶೆಟ್ರಿ, ನಿಮ್ಮ ಎಲ್ಲ ಚಿತ್ರಗಳಿಗೂ ಇವ್ರನ್ನೇ ಕಥಾನಾಯಕಿಯಾಗಿ ಹಾಕ್ತಿರಲ್ಲ, ನಿಮಗೂ ಇವ್ರಿಗೂ ಏನಾದ್ರೂ? ವಾಟ್ ಇಂಟೆಲಿಜೆಂಟ್ ಕ್ವಶನ್. ಅದಕ್ಕೆ ಅಲ್ವಾ ರಘು ಪೇಪರ್ ಅಷ್ಟೊಂದು ಡಿಮ್ಯಾಂಡ್. ನೀವು ಆ ಪ್ರಶ್ನೆಯಲ್ಲಿ ಇರೋವರೆಗೂ ಸರ್ಕ್ಯುಲೇಷನ್ ಕ್ಯಾಲ್ಕುಲೇಷನ್ ನೀರು ಹೋಗುತ್ತೆ. ನೀವು ಆ ಪ್ರಶ್ನೆಯಲ್ಲಿ ಹೇಗೆ ಚಾರ್ಮಿಂಗು, ಹಾಗೆ ಇವಳು ಮಾರ್ಕೆಟ್ ಅಲ್ಲಿ ಸೇಲ್. ಶೆಟ್ರ ಎಲ್ರಿ ಅವ್ರ? ರೇ ಡೈರೆಕ್ಟ್ರೆ, ನಮ್ಗೆ ದುಡ್ಡು ಫೀಡ್ ಮಾಡೋ ಮಂತ್ರಿಗಳೇ ಮುಖ್ಯ ಹೊರತು ನಿಮ್ ಮುಹೂರ್ತ ಆಗ್ಲಿ ನಿಮ್ಮಂತ ಮೆಂಟಲ್ ಆಗ್ಲಿ ಅಲ್ಲ ರೀ. ನೋಡ್ರಿ, ಮುಹೂರ್ತ ದಿನಾನೂ ಬರುತ್ತೆ, ಆದ್ರೆ ಮಂತ್ರಿಗಳು ಕೇವಲ 5 ವರ್ಷ, ಅದು ಗ್ಯಾರಂಟಿ ಇಲ್ಲ. ಅಷ್ಟರಲ್ಲಿ ನಾವೇನಾದ್ರೂ ಮಾಡ್ಕೋಬೇಕು ಅಂತೀರಾ? ಬರ್ಕ ಆಯ್ತು ಹೇಳಿ ಸರ್. ಯಾಕೆ ಮೇಡಮ್? ಶೆಟ್ರಿ, ನೀವು ಮಿನಿಸ್ಟರ್ ಬಂದ್ರೆ ಹೇಳ್ ಕಳ್ಸಿ. ಅಷ್ಟೊತ್ತಿಗೆ ನಮ್ ಬಾಸ್ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಓಕೆ ಓಕೆ. ಓಕೆ. ಡೈರೆಕ್ಟ್ರೆ, ಇದೇನ್ ಕಪ್ಪಣ್ಣ ಇದು? ಟಿಫನ್ ಬಾಕ್ಸ್ ಎಲ್ಲ ಖಾಲಿ ಇದೆ. ಅಯ್ಯೋ, ನಮ್ಮ ಮನೆ ಬರನೆ ಖಾಲಿ, ಟಿಫನ್ ಬಾಕ್ಸ್ ಖಾಲಿ ಅಂತ ಇದೆಯಲ್ಲಪ್ಪ. ಆ ಬ್ರಹ್ಮ ನಮ್ಮಿಬ್ರು ಹಣೆನಲ್ಲಿ ಇಂಟರ್ವಲ್ ಮೇಲಿನ ಕತೆನ ಬರೀ ಕಣ್ಣೀರಲ್ಲಿ ತೊಳೆಯುವಾಗ ಬರೆದು ಬಿಟ್ಟಿದ್ದಾನಪ್ಪ. ಟ್ರಾಜಿಡಿ ಬರ್ದ, ಟ್ರಾಜಿಡಿ. ಅಂಥದ್ದೇನು? ನಾನ್ ಕೋಆಪರೇಷನ್ ಚಳುವಳಿ ಅಂದ್ರೆ
ಹೆಂಡ್ತಿಯರ್ ಕಾಟ ಅಂತ ಗೊತ್ತಾಯ್ತು ಬಿಡಿ. ಇನ್ಮೇಲಿಂದ ಈ ತರ ನೀವು ಹೊಟ್ಟೆ ಖಾಲಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ ಶರೀರಕ್ಕೆ ಸರಿ ಹೋಗೋದು ಇಲ್ಲ. ಬನ್ನಿ, ನನ್ ಕ್ಯಾರಿಯರ್ ಇದೆ, ಹಂಚ್ಕೊಂಡೇ ತಿನ್ನೋಣ. ಬೊಂಬಾಟೂಟ ಅಷ್ಟೇ ಅಲ್ಲಪ್ಪ, ದೇವ್ರು ನಿನ್ಗೆ ಒಳ್ಳೆ ಹಿಂತಿನೂ ಕೊಡ್ಲಿ. ಅಯ್ಯಪ್ಪ, ನಿಮ್ ಹಿಂತಿದಿರ್ತಾರ ಮಾತ್ರ ಬೇಡಪ್ಪ. ಹಲೋ ಮೇಡಮ್, ಏನಿದು ಕ್ಲಬ್ ಬಂದು ಒಬ್ರೇ ಕೂತಿದ್ದೀರಲ್ಲ? ಒಬ್ರೇ ಇಲ್ಲಿ ನೀವಿದ್ದೀರಲ್ಲ. ಈಗೇನೋ ನಾನಿದ್ದೀನಿ. ನಾನ್ ಬರೋದಕ್ ಮೊದ್ಲು ನೀವು ಬರಕ್ ಮೊದ್ಲು ಯಾರಿದ್ರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದೇನೂ ಇಲ್ಲ, ನೀವು ಬಂದ್ ವಿಷಯ ಹೇಳಿ. ಏನಿಲ್ಲ, ಸುಮ್ನೆ ಬಂದೆ. ಇಲ್ಲಿ ನೀವು ಸಿಕ್ಕಿದ್ರಲ್ಲ, ಹಾಗೆ ಸುಮ್ನೆ ಟೈಮ್ ಪಾಸ್. ನಿಮ್ಮ ಜೀವನದ ಉದ್ದೇಶ ಏನು? ಬರೀ ಟೈಮ್ ಪಾಸ್ ಮಾಡೋದಷ್ಟೇನಾ? ಅಲ್ಲ, ನೀವು ನನ್ನ ಏನು ಅಂತ ತಿಳ್ಕೊಂಡಿದ್ದೀರಾ? ಏನು ತಿಳ್ಕೊಂಡಿಲ್ಲ. ನನಗೂ ಜೀವನದಲ್ಲಿ ಒಂದು ಗುರಿ ಇದೆ, ಮಹತ್ವಾಕಾಂಕ್ಷೆ ಇದೆ. ಇಸ್ ಇಟ್? ಏನಪ್ಪ ಅಂಥ ದೊಡ್ಡ ಮಹತ್ವಾಕಾಂಕ್ಷೆ? ಒಬ್ಬ ಸುಂದರವಾದ ಮಂದಸ್ಮಿತೆಯನ್ನ ಪ್ರೀತಿ ಮಾಡ್ಬೇಕು. ಇದೇ ನನ್ನ ಗುರಿ. ಯಾಕೆ ಇಷ್ಟ ಆಗ್ಲಿಲ್ವಾ? ಅಲ್ಲ, ನಿಮ್ಮ ಹಾಗೆ ನಮ್ಮ ದೇಶದ ಯುವಕರೆಲ್ಲ ಪ್ರೀತಿ ಮಾಡೋದ್ರಲ್ಲೇ ಕಾಲ ಕಳೆದ್ರೆ ನಮ್ಮ ದೇಶದ ಭವಿಷ್ಯ ಏನಾಗ್ಬೇಕು? ಯಾಕೆ ನೀವ್ ಯಾರನ್ನೂ ಪ್ರೀತಿಸ್ಲೇ ಮೇಡಮ್? ಸರಿ ಸರಿ, ನಿಮ್ಮ ಮಹತ್ವಾಕಾಂಕ್ಷೆ ಏನಿದೆಯೋ ಅದನ್ನ ಸಾಧಿಸಿ. ಗುಡ್ ಲಕ್. ಆದ್ರೆ ಅದನ್ನ ಹೇಗ್ ಸಾಧಿಸೋದು? ಅಂಥ ಮಂದಸ್ಮಿತೆ ಸಿಗ್ಬೇಕಲ್ಲ. ಟ್ರೈ ಮಾಡಿ. ಮೇಡಮ್, ಒಂದ್ ನಿಮಿಷ. ಇನ್ನೂ ಏನಾದ್ರೂ ಮಹತ್ವಾಕಾಂಕ್ಷೆ ಇದೆಯಾ? ಇದೆ, ಆದ್ರೆ ಮಹತ್ವಾಕಾಂಕ್ಷೆ ಏನು ಅಲ್ಲ. ಒಂದ್ ಸ್ಮಾಲ್ ರಿಕ್ವೆಸ್ಟ್. ಏನದು? ಇನ್ನು ನೀವು ನನ್ನ ನೀವು ಅಂತ ಕರಿಬಾರ್ದು, ನೀನು ಅಂತ ಕರಿಬೇಕು. ದಟ್ಸ್ ಆಲ್. ಪ್ಲೀಸ್. ಓಕೆ, ಬಾಯ್. ಮೂರ್ದು ಟೈಮ್ ಕರೆಕ್ಟ್ ಆಗಿದ್ಯಾ? ಕರೆಕ್ಟ್ ಆಗಿದ್ದಾರೆ. ರೆಡಿ 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 ಏನಪ್ಪ? ಕ್ಯಾಮ್ರಾ ಆಕ್ಷನ್. ಈ ಸಮುದ್ರ ತಾಳ ಎಷ್ಟಿದೆ ಅಂತ ಗೊತ್ತಿಲ್ಲ, ಆದ್ರೆ ನಾನಿನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಮೇಡಮ್ ಮೇಡಮ್ ಮೇಡಮ್, ನಮ್ ಪೇಪರ್ಗೋಸ್ಕರ ನೀವು ಸ್ವಿಚ್ ಆನ್ ಮಾಡ್ತಾ ಇರೋದು ಒಂದು ಸ್ನಾಪ್ ಕೊಡಿ. ಥ್ಯಾಂಕ್ ಯು. ಬನ್ನಿ ಮೇಡಮ್. ಸ್ವಲ್ಪ ಈ ಕಡೆ ಏನ್ ಶೆಟ್ರೆ, ಇನ್ನೊಂದ್ snap ಇವತ್ ನಿಮ್ ಚಿತ್ರದ ಮುಹೂರ್ತ ಕರೆಕ್ಟ್ ಟೈಮ್ಗೆ ಆಗೋಯ್ತು. ಕೊನೆಗೂ ರೆಕಾರ್ಡ್ ಮಾಡ್ಬಿಟ್ರಿ. ಅದೇನಿಲ್ಲ, ಇವತ್ತು ಮಂತ್ರಿಗಳು ಯಾರಿಲ್ಲ ನೋಡಿ, ಅದಕ್ಕೆ ಕರೆಕ್ಟ್ ಟೈಮ್ ಆಯ್ತು. ಅಂದಹಾಗೆ ಈ ಸಾರಿ ಯಾಕೆ ಯಾವುದೇ ಟೋಪಿಗಳನ್ನು ಕರೆದಿಲ್ಲ? ಅದಕ್ಕೆ ಅಲ್ಲ ಮೇಡಮ್, ಆ ಚಾನ್ಸ್ ನಿಮಗ್ ಸಿಕ್ಕಿರೋದು. ಸದ್ಯ ನಮ್ಮ 5ನೇ ಪಿಕ್ಚರ್ ಮುಹೂರ್ತ ಆದ್ರೂ ಸರಿಯಾದ ಸಮಯಕ್ಕೆ ಆಯ್ತು. ಇವತ್ತು ಐತಾಳ್ರು ಇದ್ದಿದ್ರೆ ಕ್ಯಾಮ್ರಾ ಸ್ವಿಚ್ ಆನ್ ಅವರೇ ಮಾಡ್ಬೇಕಾಗಿತ್ತು. ಆದ್ರೂ ನೀವು ಬಂದಿದ್ದು ಅವ್ರು ಬಂದಷ್ಟೇ ಸಂತೋಷ ಆಯ್ತು. ಥ್ಯಾಂಕ್ ಯು. ಮೇಡಮ್, ನೀವೇ ಯಾಕೆ ನಮ್ಮ ನೆಕ್ಸ್ಟ್ ಫಿಲಮ್ಗೆ ಹೀರೋಯಿನ್ ಆಗ್ಬಾರ್ದು? ನಾನಾ? ಒಳ್ಳೆ ಜೋಕ್ ಮಾಡ್ತೀರಾ. ಜೋಕ್ ಅಲ್ಲ ಮೇಡಮ್, ನಮ್ ಸೆಟ್ರು ಶೇಷನ್ ಹಾಕೊಂಡೆ ಪಿಕ್ಚರ್ ಮಾಡ್ಬೇಕು ಅಂತಿದ್ರು. ಆದ್ರೆ ಹೀರೋಯಿನ್ ರೋಲ್ ಕಾಲ್ ಎಲ್ಲಿ ತಪ್ಪೋಗ್ಬಿಡುತ್ತೋ ಅಂತ ಇವ್ರನ್ನೇ ಹಾಕೊಂಡು ಪಿಕ್ಚರ್ ಮಾಡ್ತಾ ಇದ್ದಾರೆ. ಹೌದೌದು, ಇನ್ನು ಅವ್ರ ಕಾಲ್ ಶೀಟ್ಗಾಗಿ ಟ್ರೈ ಮಾಡ್ತಾನೆ ಇದ್ದೀನಿ. ಇನ್ನು ಟ್ರೈ ಮಾಡ್ತಾನೆ ಇದ್ದಾರೆ. ಡೆಲ್ಲಿಗೆ ಹೋಗಿ ಕಾಲ್ ಶೀಟ್ ಕೇಳಿದಾಗೆಲ್ಲ ಚಾರ್ಜ್ ಶೀಟ್ ಕೊಟ್ಟು ಕಳಿಸ್ತಾನೆ ಇರ್ತಾರೆ. ಹೇಗಿದೆ ಸರ್ ಡೈಲಾಗು? ನನಗ್ ತ್ರಾಸ ಆಗಿದೆ. ಈ ತಲೆ ನೋಡಿದ್ರೆ ಗೊತ್ತಾಗ್ಲವನಯ್ಯ ಇದ್ರಲ್ಲಿ ಏನ್ ತುಂಬಿದೆ ಅಂತ. ಹೋಗು, ನೆಕ್ಸ್ಟ್ ರೆಡಿ ಮಾಡೋಗು. ಓಕೆ ಸರ್. ನನಗೂ ಇದೇ ಸೇಮ್ ಹೀರೋಯಿನ್ ಹಾಕೊಂಡು ಮಾಡಿ 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 ಸಾಕಾಗೋಗ್ಬಿಟ್ಟಿದೆ. ಏನಾದ್ರು ಚೇಂಜ್ ಮಾಡೋಣ ಸರ್? ಆಯ್ತು ಬಿಡ್ರಿ, ಯೋಚನೆ ಮಾಡೋಣ. ಇದಾದ ಗುಡ್ ಲಕ್. ನಾನಿನ್ ಬರ. ಓಕೆ ಅಪ್ಪ, ನೆಕ್ಸ್ಟ್ ರೆಡಿಯಾ? ರೆಡಿ ಸರ್. ರೆಡಿ. ಎಲ್ಲಿ ಹೊರಟೋದ? ಮೋಹಿತ್, ಬಂದೆ. ಏನ್ ಮೇಡಮ್? ಎಲ್ಲಿ ಹೊರಟೋಗಿದ್ದೆ? ಅಷ್ಟೊತ್ತಿಂದ ಹುಡುಕ್ತಾ ಇದ್ದೀನಿ. ಮೇಡಮ್, ನೀವೇನೋ VIP ಗಳಪ್ಪ, ನಮ್ಮನ್ನ ಯಾರು ಕೇಳ್ತಾರೆ? ಅದಕ್ಕೆ ಆ ಹೀರೋಯಿನ್ ನೋಡ ಅಯ್ಯೋ ಅನ್ನಿಸ್ತು. ಒಂದಿಷ್ಟು ಫೋಟೋಸ್ ತೆಗಿತಾ ಟೈಮ್ ಪಾಸ್ ಮಾಡ್ತಾ ಇದ್ದೆ. ಸರಿ ಸರಿ, ಕಾರ್ ಹತ್ತು, ಬೆಂಗಳೂರಿಗೆ ಹೋಗೋಣ. ವಾಟ್? ಬೆಂಗಳೂರ್ಗ? ಏನ್ ತಮಾಷೆ ಮಾಡ್ತಾ ಇದ್ದೀರಾ? ನನ್ನ ಕೈಲಾಗಲ್ಲ. ಯಾಕೆ? ನಾನೇನ್ ನಿಮ್ ಕಾರ್ ಡ್ರೈವರ? ದಿನ ಎಲ್ಲ ಕಾರ್ ಡ್ರೈವ್ ಮಾಡಕ್ಕೆ. ನಾನೇನಾದ್ರೂ ನಿಮ್ ಕಾರಲ್ಲಿ ಬಂದಿದ್ರೆ ನೀವ್ ಹೇಳ್ದಂಗ್ ನಾನ್ ಕೇಳ್ಬೇಕಾಗಿತ್ತು. ಆದ್ರೆ ನೀವು ಬಂದಿರೋದು ನನ್ ಕಾರಲ್ಲಿ, ಸೊ ನಾನ್ ಹೇಳ್ದಂಗ್ ನೀವ್ ಕೇಳ್ಬೇಕು. ಐ ಮೀನ್, ಅರ್ಥ ಆಯ್ತಾ? ಮೋಹಿತ್, ನಾನು ಒಬ್ಳೆ ಬೆಂಗಳೂರಿಗೆ ಹೇಗೆ ಹೋಗ್ಲಿ? ಹೇಗೆ ಅಂದ್ರೆ ಬಸ್ ಇಲ್ವಾ, ಕಾರ್ ಇಲ್ವಾ, ಆಟೋ ಇಲ್ವಾ? ಏನು ಇಲ್ಲ ಅಂದ್ರೆ ಆ ದೇವ್ರು ಕೊಟ್ಟಿರೋ ಕಾಲಿಲ್ವಾ?
ಬೆಂಗಳೂರಿಗೂ ಮಾರ್ಚ್ ಫಾಸ್ಟ್. ಬರೋದ್ ಬಂದು ಈಗ ಅರ್ಧದಲ್ಲೇ ಒಂದು ಹೆಣ್ಣಿಗೆ ಈ ತರ ಹೇಳ್ತಾ ಇದೆಯಲ್ಲ ನೀನು. ನೋಡಿ ಮೇಡಮ್, ನೀವು ಕರೆದ್ರಿ ನಾನ್ ಬಂದೆ. ನಾನಾಗೆ ಏನ್ ಬರ್ಲಿಲ್ವಲ್ಲ, ಬಂದಿದ್ದು ಫ್ರೆಂಡ್ಲಿ ಆಗಷ್ಟೇ. ನಾನೇ ನೀ ಕರ್ಕೊಂಡು ಹೋಗಕ್ ಆಗಲ್ಲ ಅಂತ ಹೇಳ್ತಿಲ್ವಲ್ಲ, ಏನೋ ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡಕ್ ಆಗಲ್ಲ, ಒಂದ್ ದಿವಸ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದೆ ಅಷ್ಟೇ. ನನ್ ಕಷ್ಟನೇ ನೀವು ಅರ್ಥ ಮಾಡ್ಕೊಳ್ಳಲ್ವಲ್ಲ. ಛೇ, ಮೋಹಿತ್, ನಾನು ಹೋಗ್ಲೇಬೇಕು. ನನಗೆ ಪ್ರೆಸ್ ಅಲ್ಲಿ ತುಂಬಾ ಕೆಲಸ ಇದೆ. ದಿನ ಕೆಲಸ ಇದ್ದಿದ್ದೇ ಬಿಡಿ, ಅದನ್ನ ಆಮೇಲೆ ಮಾಡಿದ್ರೆ ಆಯ್ತು. ಒಂದೆರಡು ದಿವಸ ಆರಾಮವಾಗಿ ಈ ಸೌತ್ ಕೇಂದ್ರ ಸೌಂದರ್ಯನ ಎಂಜಾಯ್ ಮಾಡಿ. ಓಕೆ, ಓನ್ಲಿ ಟುಡೇ, ನಿನಗೋಸ್ಕರ. ಬಿಕಾಸ್ ಯು ನೋ ಯು ಆರ್ ನಾಟ್ ಮೈ ಡ್ರೈವರ್ ಅಟ್ ಎನಿ ಕಾಸ್ಟ್. ನಾಳೆ ಬ್ಯಾಂಗ್ಳೂರ್ಗೆ ಹೊರಡಲೇಬೇಕು. ಮುಂದೆ ಬಂದು ಕೂತ್ಕೊಳ್ಳಿ ಮೇಡಮ್, ಜಸ್ಟ್ ಫ್ರೆಂಡ್ಲಿ ಆಗಿ. ಇಲ್ಲ ಅಂದ್ರೆ ನೀವು ಓನರು, ನಾನ್ ಡ್ರೈವರು ಅಂತ ನನ್ ಮನಸ್ಸಿಗೆ ತುಂಬಾ ಫೀಲ್ ಆಗ್ಬಿಡುತ್ತೆ. ಯಾಕೆಂದ್ರೆ ಕಾರು ನಂದು. ಆಯ್ತಾ, ನಾಳೆ ಬ್ಯಾಂಗ್ಳೂರ್ಗೆ ಹೊರಡಲೇಬೇಕು. ಓಕೆ ಮೇಡಮ್.